ವಿಷಯದಲ್ಲಿ ಮಾತ್ರ ಇವ್ರಿಗೆ ಆತರ, ಮಿಕ್ಕಿದ ವಿಷಯದಲ್ಲೆಲ್ಲ ಕೇರ್ಲೆಸ್ಸು. ವಾವ್, ವಜ್ರದ ಸರ ನೋಡ್ರಿ, ನೋಡಿ. ಸೂಪರ್ ಆಗಿದೆ ಹಾಸ್. ಅಬ್ಬಾ, ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟಾಯ್ತು ಮಾಮ್ ಇದಕ್ಕೆ? ರೇಟಲ್ಲಿ ಏನಿದೆಯೋ ಚೆನ್ನಾಗಿದ್ರೆ ಸಾಕು. ಕೊಂಡ್ಕೊಂಡು ಬಂದಿದ್ರೆ ಅಲ್ವಾ? ಈ ಸರಾರ ಕೊಂಡ್ಕೊಂಡಿಲ್ವಾ? ನಿನಗೆ ಹೇಗೆ ಗೊತ್ತು ಬೊಟ್ಟಮ್ಮ? ಆ ಸರ ಇಲ್ಲೆಲ್ಲೂ ಸಿಗೋದಿಲ್ಲ ನೈನಿ. ಸರ್ಪ ದೀಪದಿಂದ ತಗೊಂಡ್ ಬಂದಿದ್ದಾರೆ ನಿಮ್ಮತ್ತೆ. ನಿಜನಾ ಮಾಮ್? ನನ್ನ ಹತ್ರ ಯಾವತ್ತು ಹೇಳಲಿಲ್ಲ. ಈಗ ಹೇಳ್ತಿದ್ದೀನಲ್ಲ, ಅಲ್ಲಿಂದ ತಗೊಂಡು ಬಂದಿದ್ದೆ ಅದು. ಅಂತ ಕ್ವಾಲಿಟಿ ಆರ್ನಮೆಂಟ್ಸ್ ಇಲ್ಲೆಲ್ಲಿ ಸಿಗುತ್ತೆ ಹೇಳು? ಚೆನ್ನಾಗಿದೆಯಲ್ವಾ? ತುಂಬ ಚೆನ್ನಾಗಿದೆ ಮಾಮ್. ಬ್ರೋ, ಅದನ್ನೇ ನೋಡ್ಕೊಂಡು ಕೂತ್ಕೊಂಡಿರ್ತೀಯೋ ಏನೋ? ಅದಕ್ಕೆ ಕುತ್ತಿಗೆ ಹಾಕೋ. ನಾನಾ? ನೀವಲ್ದೇ ಇದ್ರೆ ಇನ್ನೊಬ್ಬ ವಲ್ಲಭ ಬಂದ್ ಸರ ಹಾಕ್ತಾನ? ಏನನ್ನ ಸರ ಹಾಕ್ರಿ. ಓವರ್ ಆಯ್ತು ನಿಂದು. ತಿರ್ಗಿ ಆ ಕಡೆ. ಏಯ್, ನೀನೇ ನಿನ್ ಕೈಯಾರೆ ಹಾಸಿನಿಗೆ ಆ ಸರಾನ ತೊಡ್ಸು. ಎಷ್ಟು ಚೆನ್ನಾಗಿದೆ, ಅದನ್ನೇ ನೋಡ್ತಾ ಇರ್ಬೇಕು ಅನ್ಸುತ್ತೆ ಅಕ್ಕ. ಹೌದಾ ಸುಮ್ನಾ? ನಿನ್ ಕಣ್ಣಲ್ಲಿ ಖುಷಿ ನೋಡ್ತಿದ್ರೇನೆ ನಂಗೆ ಅರ್ಥ ಆಗ್ತಿದೆ ಇದರ ಅಂದ. ವಿಕ್ರಾಂತ್, ಫೋಟೋ ತೆಗಿ ನೋಡ್ತೀನಿ. ತೆಗಿತೀನಿ. ಅದಕ್ಕೆ ಕೇಕು ಕಟ್ ಮಾಡಿ ಅದ್ರ ಫೋಟೋನ ತೆಗೆದು ನಿಮ್ಮ ಫೋನಿಗೆ ಕಳಿಸ್ತೀನಿ ನಾನು. ಆಗ್ಲಿ. ಹಾಸಿನಿ, ನೀನ್ ಆಮೇಲೆ ರೂಮ್ಗೆ ಹೋಗಿ ಕನ್ನಡಿಲಿ ನೋಡ್ಕೊಳ್ವಂತೆ. ಮೊದಲು ಕೇಕ್ ಕಟ್ ಮಾಡು. ಸರಿ ಅತ್ತೆ. ಏನ್ರಿ, ಕೈ ಹಿಡ್ಕೊಳ್ಳಿ. ಅಕ್ಕನ್ ರೆಟ್ಟೆ ಹತ್ರ ಅಲ್ಲವಲ್ಲ ಭಾವ, ಅಂಗೈ ಹತ್ರ ಹಿಡ್ಕೊಂಡ್ರೆ ಇಬ್ರು ಸೇರಿ ಕೇಕ್ ಕಟ್ ಮಾಡ್ದಂಗಿರುತ್ತೆ. ಓಕೆ ಓಕೆ ಓಕೆ, ಸರಿಯಾಗಿ ಇಟ್ಕೊಳ್ರಿ. ಕಟ್ ಮಾಡು ಬಾ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಫಸ್ಟ್ ಪೀಸು ನನ್ ಗಂಡಂಗೆ ಅಲ್ಲ, ನನ್ ತಂಗಿ ನೈನಿಗ್ ತಿನ್ನಿಸ್ತೀನಿ. ಅದ್ಯಾಕಕ್ಕ? ನಾನ್ ಸಂತೋಷವಾಗಿರ್ಬೇಕು ಅಂತ ಪ್ರತಿಕ್ಷಣ ಯೋಚನೆ ಮಾಡೋ ನೈನಿ ಬಾಯಿನ ಸಿಹಿ ಮಾಡಿದ್ರೇನೆ ನನ್ ಭವಿಷ್ಯ ಕೂಡ ಸಿಹಿ ಸಿಹಿ ಆಗಿರುತ್ತೆ. ನೈನಿ ತಿನ್ನು. ಥ್ಯಾಂಕ್ಸ್ ಅಕ್ಕ. ಅದಕ್ಕೆ ಈಗ್ಲಾದ್ರೂ ವಲ್ಲಭಂಗೆ ತಿನ್ಸಿ, ಇಲ್ಲಾಂದ್ರೆ ಫೀಲ್ ಮಾಡ್ಕೋತಾನೆ.
ಇವ್ರಿಗೆ ಫೀಲಿಂಗ್ಸ್ ಇಲ್ಲ ಬಿಡು. ಅಫ್ಕೋರ್ಸ್ ನನ್ಗೇನ್ ಫೀಲಿಂಗ್ಸ್ ಇಲ್ಲ. ಹಾಗಿದ್ರೆ ಸರಿ, ನಿಮ್ಗೆ ತಿಳಿಸ್ತೀನಿ. ಏಯ್. ಬಾಯ್ ತೆಗಿರಿ. ಏ ದೊಡ್ಡಬೊಟ್ಟಮ್ಮ, ತಿನ್ನಕ್ಕೆ ಅಲ್ವಾ ಬಂದಿರೋದು? ಹೋಗ್ ತಿನ್ನೊಂದ್ ಪೀಸ್ನ. ಸುಮ್ಮನ ನಾಲ್ಗೆ ಲೂಸ್ ಬಿಟ್ರೆ ಕೇಕ್ ತಿನ್ನಕ್ಕೆ ಹಲ್ಗಳೇ ಇರಬಾರ್ದು ಬಾಯಲ್ಲಿ. ನಾನೇನಂದೆ ಈಗ? ದೊಡ್ಡಬೊಟ್ಟಮ್ಮ ಬಂದಿದ್ದು ಉಲುಚಿ ನೋಡೋದಕ್ಕೆ. ನೀನ್ ಹೇಗಂದ್ರೆ ಹಂಗ್ ಮಾತಾಡ್ಬೇಡ ಸುಮನ. ಪರವಾಗಿಲ್ಲ ಬಿಡು ನೈನಿ, ಸುಮನ ಬಗ್ಗೆ ನಮ್ಗೆ ಗೊತ್ತಿರೋದೇ ಅಲ್ವಾ. ಆದ್ರೆ ನನಗ್ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ, ಉಲುಚಿ ಕಾಲ್ಗೆ ಸಾಕ್ಸ್ ಯಾಕೆ ಹಾಕಿದ್ದಾರೆ? ಸಾಕ್ಸಾ? ಹೌದಪ್ಪ. ಜ್ವರ ಬಂದಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಬೊಟ್ಟಮ್ಮ. ಸರ್ಪದ್ವೀಪಕ್ಕೆ ಕರ್ಕೊಂಡೋಗಿದ್ದ ಅತ್ತೇನೆ ಉಲುಚಿ ಪುಟ್ಟಿನ ವಾಪಸ್ ಕರ್ಕೊಂಬಂದಿದ್ದು. ಅವತ್ತಿಂದ ಕಾಲಿಗೆ ಸಾಕ್ಸ್ ಹಾಕೇ ಇದ್ದಾರೆ. ಅದನ್ನ ತೆಗೆದ್ಬಿಟ್ರೆ ಮಗು ಹಾವಾಗಿ ಬದಲಾಗ್ಬಿಡುತ್ತೆ. ಮಗುನ ನನ್ ಕೈಲಿ ಕೊಡು ನೈನಿ, ನಾನ್ ಅದನ್ನ ತೆಗೆದ್ ನೋಡಿದ್ರೆ ಹಾವಾಗಿ ಬದಲಾಗೋದಿಲ್ಲ. ಹಾಗಾ ಸುಮನಾ? ಹಾಗಿದ್ರೆ ಮಗುನ್ ಕೊಡು. ನಾನ್ ಕೊಡಲ್ಲ. ಇವಳು ಹೇಳ್ದಂಗ್ ಕೇಳಿದ್ರೆ ಹೇಗೆ? ನಿಜಾನೇ. ಉಲೂಚಿನ್ ನೋಡಿದ್ಮೇಲೆ ಹೊರಟು ಹೋಗೋದ್ ಬಿಟ್ಟು ಇನ್ನು ಇಲ್ಲೇನ್ ಕೆಲ್ಸ? ಇಲ್ಲ ಅಮ್ಮ, ಮಗು ಕಾಲ್ಗೆ ಏನೋ ಆಗಿದೆ ಅನ್ನಿಸ್ತಿದೆ. ಒಂದ್ಸಲ ನನಗ್ ನೋಡೋಕ್ ಬಿಡಿ. ಬೇಕಾಗಿಲ್ಲ, ಹೋಗ. ಹೋಗು ನೀನ್ ಇಲ್ಲಿಂದ. ಸ್ವಲ್ಪ ಇರಿ. ಯಾಕೆ ಹಾಗೆ ದಬಾಯಿಸ್ತಾ ಇದ್ದೀರಾ? ಚಿಕ್ಕ ಮಗುನ ಎತ್ಕೊಂಡು ಕಾಲ್ಗೆ ಏನಾಗಿದೆಯೋ ಅಂತ ನೋಡ್ತೀನಿ ಅಂತಂದ್ರೆ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಸುಮನ, ಮಗುನ್ ಕೊಡು. ಕೊಡಲ್ಲ ಅಕ್ಕ. ಏನಾದ್ರೂ ಆದ್ರೆ ಅದಕ್ಕೆ ನಾನ್ ಜವಾಬ್ದಾರಿ. ನಿಜವಾಗ್ಲೂನಾ? ನಂಬಿಕೆ ಇಲ್ಲ ಅಂದ್ಮೇಲೆ ಆ ಮಾತನ್ನ ಕೇಳಲೇಬಾರ್ದು ನೀನು. ಶ್ರೀಮಂತರು ಮಾತ್ ಕೊಟ್ರೆ ಮಗುನ್ ಯಾಕೆ ಕೊಡೋದಿಲ್ಲ? ತಗೋ, ಎತ್ಕೋ ದೊಡ್ಡಬೊಟ್ಟಮ್ಮ. ಉಲುಚಿ ಪಾಪು ಕಾಲ್ ಮಾತ್ರ ಯಾಕೆ ಈ ತರ ಕಪ್ಪಗಾಗಿದೆ? ಯಾಕೆ ಹೀಗಾಯ್ತು? ಬೆಂಕಿಯಿಂದ. ಬೆಂಕಿ ಇಟ್ಕೊಳ್ಳೋದು ಅಂದ್ರೆ ಏನು? ಉತ್ತರ ಕೊಡ್ಬೇಕಾಗಿರೋದು ತಿಲೋತ್ತಮ. ನಾನೇನೇ ಹೇಳ್ಬೇಕು? ಮಗು ಕಾಲು ಹೇಗ್ ಸುಡ್ತು? ಯಾಕೆ ಸುಡ್ತು? ಚಿಕ್ಕ ಮಗು ಪಾದ ಸುಟ್ಟೋಗೋದು ಅಂದ್ರೆ ಏನ್ ತಮಾಷೆನಾ? ಆಯಮ್ಮ ಏನೇನೋ ಮಾತಾಡ್ತಾರೆ. ಮಗು ಕಾಲ್ ಸುಟ್ರೆ ಮಗು ಅರ್ಚಲ್ವಾ? ಇದ್ ಹೇಗ್ ಸುಟ್ಟೋಯ್ತು ಅಂತ ನಿಮ್ಮಮ್ಮನೇ ಹೇಳ್ಬೇಕಪ್ಪ. ದೊಡ್ಡ ಬೊಟ್ಟಮ್ಮಂಗೆ ಎಲ್ಲ ಗೊತ್ತಾಗತ್ತೆ. ಏನಾಗಿದೆ ಅಂತ ಅತ್ತೆ ಹೇಳ್ಬೇಕೀಗ. ನನ್ ಕೈ ಸುಟ್ಟ ಹಾಗೆ ಉಲೂಚಿಗೂ ಕೂಡ ಕಾಲ್ ಸುಟ್ಟು ಹೋಗಿರ್ಬೇಕು. ಅಯ್ಯೋ ಪಾಪ ಅಂತ ನಾನು ಸಾಕ್ಸ್ ಹಾಕ್ಸಿ ಕರ್ಕೊಂಡ್ ಬಂದ್ರೆ ನನ್ನನ್ನೇ ಕ್ವೆಶ್ಚನ್ ಮಾಡ್ತಿದ್ದೀರಲ್ಲ. ನಾನೇನೋ ಮಾಡಿರೋ ತರ ಅಪವಾದ ಹೊರಿಸಿದ್ರೆ ಚೆನ್ನಾಗಿರಲ್ಲ ನೋಡಿ. ಅಷ್ಟಕ್ಕೂ ಏನಾಯ್ತು ಅನ್ನೋದು ನಿನ್ನನ್ ಬಿಟ್ಟು ನಮಗೆ ಹೇಗ್ ಗೊತ್ತಾಗತ್ತೆ ಅತ್ತಿಗೆ? ಗಾಯತ್ರಿನ ಉಲುಚಿನ ಸರ್ಪದ್ವೀಪ ಕರ್ಕೊಂಡೋಗಿದ್ ನೀನೇ ಅಲ್ವಾಕ? ಹುಷಾರಾಗಿ ಬಂದಿದೀವಿ ಅಂತ ಸಂತೋಷ ಪಡೋದ್ ಬಿಟ್ಟು ಹೀಗ್ ಮಾತಾಡ್ತಿದ್ಯಲ್ಲ. ತಿಲೋತ್ತಮ, ನಿನ್ ರೂಪ ಬದ್ಲಾದಾಗೆ ಮಗು ರೂಪ ಕೂಡ ಬದ್ಲಾಗೋ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ಯಾ?
ಬಾಯಿ ಮುಚ್ಚು. ನನ್ ಮಗುಗೇನೋ ಆಗಿದೆ, ಏನೋ ಮಾಡಿದೀರಾ. ತಿಲೋತ್ತಮ ಅತ್ತೆ ಅಂತ ನಂಬ್ಕೊಂಡಿದ್ರೆ ಹೀಗ್ ಮಾಡ್ತೀರಾ? ಸುಮನ, ನನ್ನ ಅಪಾರ್ಥ ಮಾಡ್ಕೋಬೇಡ. ಮಗು ಕಾಲು ಮತ್ತೆ ನಾರ್ಮಲ್ ಆಗತ್ತೆ. ಸರ್ಜರಿ ಮಾಡಿಸ್ತೀನಿ. ಪಾದ ಇನ್ನೂ ಆಕ್ಟಿವ್ ಆಗಿದೆ. ಆದ್ರೆ ನನ್ನ ಬಲಗೈ ಅಂತೂ ಸತ್ತೇ ಹೋಗ್ಬಿಟ್ಟಿದೆ. ನನಗೂ ಅವಳಿಗೂ ವ್ಯತ್ಯಾಸ ಇದೆ. ಆಪರೇಷನ್ ಮಾಡಿಸಿ ಮಗುಗೆ ನೋವು ಕೊಡ್ತೀರಾ? ಏನ್ ಮಾಡ್ಬೇಕು ಅಂತೀಯ? ಹೋಗ್ಲಿ, ನಿನ್ಗೆಷ್ಟು ದುಡ್ಡು ಬೇಕು ಹೇಳು, ಕೊಡ್ತೀನಿ. ನೀನೇ ಅವಳಿಗೆ ಟ್ರೀಟ್ಮೆಂಟ್ ಮಾಡಿಸ್ಬಿಡು. ಮಾಡೋದೆಲ್ಲ ಮಾಡಿ ಇವಾಗ ದುಡ್ಡು ಕೊಟ್ಟು ಜಾರ್ಕೋಬೇಕು ಅನ್ಕೋತಿದ್ದೀರಾ? ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ಏಯ್, ಮದ್ವೆ ದಿನ ಬೈಸ್ಕೋಬೇಡ ಹೇಳ್ತಾ ಇದೀನಿ. ಹೋಗ್ರಿ. ಮಲ್ಲಬಾ, ಹಾ? ಏನಾಗಿದೆ ಅಂತ ಗೊತ್ತಾದ್ರೆ ಸರಿಯಾದ ಟ್ರೀಟ್ಮೆಂಟ್ ಮಾಡಿಸಿ ಪಾಪು ಪಾದಗಳನ್ನ ಮೊದ್ಲಿನ ಥರ ಮಾಡ್ಬೋದಲ್ವಾ? ಸುಮನ, ನಾನು ಹೇಳೋತನ ಕೇಳಿಸ್ಕೊ ಮೊದ್ಲು. ಆ ಸಾಕ್ಸ್ ಹಾಕ್ಸಿ ಮಗುನ ಎತ್ಕೋ. ದೊಡ್ಡಬೊಟ್ಟಮ್ಮ, ಸಾಕ್ಸನ್ನ ಹಾಕು. ಅವ್ರ ಬಾಯಿ ಬಿಟ್ರೆ ಉತ್ತರ ಗೊತ್ತಾಗತ್ತಮ್ಮ. ನೀನ್ ಹೇಳಿದನ್ ಮಾಡು. ಈಗ ಹೋಗು. ಇರ್ಲಿ ಬಿಡು ಸುಮನ. ಹೋಗಕ್ ಹೇಳಿ. ಇವಳಿಂದ ನಮ್ಮನೆ ಜಗಳ ಆಗ್ತಿದೆ. ಏ ಹೋಗಮ್ಮ ಮೊದ್ಲು ನೀನು. ನಮ್ ಮದ್ವೆ ದಿನ ಕೂಡ ನಮ್ಮನ್ ಸಂತೋಷವಾಗಿರೋದು ಬಿಡಲ್ವಾ? ನೈನಿ, ವಿಶಾಲ್ ಅವ್ರೆ, ಮಗುನ ನೀವೇ ಕಾಪಾಡ್ಕೋಬೇಕು. ಹುಷಾರಪ್ಪ. ಅಬ್ಬಾ, ಫಂಕ್ಷನ್ ಅಂದ ತಕ್ಷಣ ಯಾವ ಸೀರೆ ಉಡೋಣ, ಬ್ಲೌಸಿಗೆ ಯಾವ ತರ ಡಿಸೈನ್ ಮಾಡ್ಸೋಣ ಅಂತ ಯೋಚಿಸಿ ಗಡಿಬಿಡಿ ಮಾಡ್ಕೋತೀವಿ. ಆದ್ರೆ ಫಂಕ್ಷನ್ ಮುಗಿದ್ಮೇಲೆ ಯಾವಾಗ ಈ ಸೀರೆ ತೆಗ್ದು ಯಾವಾಗ ನಾರ್ಮಲ್ ಡ್ರೆಸ್ ಹಾಕೊಳ್ತೀವೋ ಅನ್ನೋ ಹಾಗೆ ಆಗ್ಬಿಟ್ಟಿರತ್ತೆ. ಹಾ, ರೂಮಿಗೆ ಬಂದ್ಲಲ್ಲ ಮಾಮ್. ಕನ್ನಡಿಲಿ ಅವಳನ್ನ ನೋಡ್ಕೋತಿದ್ದಾಳೆ. ಈ ಸರ ನನ್ಗೆ ನಿಜ ಇಷ್ಟು ಸೂಟ್ ಆಗ್ತಿದೆ ಅಲ್ವಾ? ಎಲ್ರು ಆಹಾ ಓಹೋ ಅಂತಂದ್ರೆ ಏನೋ ಅನ್ಕೊಂಡಿದ್ದೆ. ಇವಾಗ ಏನ್ ಮಾಡ್ತೀರಾ ಮಾಮ್? ಆಲ್ರೆಡಿ ಅಲ್ಲಿ ಪೆನ್ನು ಪೇಪರ್ ಇಟ್ಟಿದ್ದೀನಿ ಕಣೋ. ಅದು ಗಾಳಿಗೆಲ್ಲ ಆಡ್ತಾ ಇದೆ. ಮತ್ತೆ ಹಾಸನಿಗೆ ತಲೆ ಸುತ್ತುತ್ತೆ ಅಂದಿದ್ರೆ? ಖಂಡಿತವಾಗ್ಲು. ತಲೆ ತಿರುಗ್ತಿದ್ದಂಗೆ ತನ್ನ ಮನಸ್ಸಲ್ಲಿ ಬಚ್ಚಿಟ್ಕೊಂಡಿರೋ ರಹಸ್ಯನ ಆಚೆ ಹೇಳ್ದೇ ಇದ್ರೂ ಪೆನ್ ತಗೊಂಡು ಪೇಪರಲ್ಲಿ ಬರ್ದೇ ಬರೀತಾಳೆ. ಅಪ್ಪ, ಏನಿದು? ಕಿದ್ದಾಗೆ ತಲೆನೋವು ಶುರು ಆಗಿದೆ. ಸರ ಹಾಕೊಂಡಿದ್ದಕ್ಕೆ ದೃಷ್ಟಿ ಆಯ್ತಾ ಏನೋ? ಮಾಮ್, ನಿಮಗೆ ನಮ್ಮ ಹಾಸಿನ ಮೇಲೆ ಯಾಕೆ ಡೌಟ್ ಬಂತು ಮಾಮ್? ನೋಡೋದಿಕ್ಕೆ ಅಧಿಕ ಪ್ರಸಂಗಿತನ ಮಾಡೋ ನನ್ನ ದೊಡ್ಡ ಸೊಸೆ ಎಲ್ರಿಗಿಂತ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾಳೆ ಅಂತ ಅಖಂಡ ಸ್ವಾಮಿಗಳು ಹೇಳಿದ್ದಾರೆ ವಲ್ಲಭ. ಹಾಸಿನಾಗ ಅಷ್ಟೊಂದು ಬುದ್ಧಿ ಇದೆಯಾ? ಬುದ್ಧಿ ಇದೆಯಾ ಇಲ್ವಾ ಅಂತ ನೋಡೋದಕ್ಕಿಂತ
ಮನಸ್ಸಲ್ಲಿ ಏನಿದೆಯೋ ಅದು ಆಚೆ ಬರೋ ಥರ ಮಾಡಬೇಕು ಅಂದರೆ ಸರ್ಪದ್ವೀಪದಿಂದ ತಂದಿರೋ ಸರಾನ ಅವಳ ಕತ್ತಿಗೆ ಹಾಕಬೇಕು ಅಂದಿದ್ರು. ಹಾಕ್ಸಿದ್ದೀನಿ. ಕನ್ನಡಿಲಿ ನೋಡಿದ್ಮೇಲೆ ತಲೆ ಸುತ್ತು ಬಂದು ಏನೇ ರಹಸ್ಯ ಇದ್ರೂ ಸರಿ ಅದನ್ನು ಬರೀತಾಳೆ ಅಂತ ಹೇಳಿದ್ರು. ಮಾಮ್ ಪೇಪರ್ ಮೇಲೇನ ಬರೀತಾ ಇದ್ದಾಳೆ. ಏನ್ ಬರೀತಾಳೆ ಏನೋ ನೋಡ್ಲೇಬೇಕು. ಏಯ್ ಏಯ್ ಡಿಸ್ಟರ್ಬ್ ಮಾಡ್ಬೇಡು. ಏನ್ ಬರೀತಾ ಇದೆಯಾ ಹಸಿನಿ? ಹಿಡ್ಕೊಳ್ಳಿ, ತಲೆ ನೋವ್ತಿದೆ ನಂಗೆ. ಯಾಕೆ ಹಾಸಿನಿ? ಏನೋ ಅಂತೆ, ನಂಗ್ ನಿಮ್ ದೃಷ್ಟಿ ತಾಕ್ತು ಅನ್ಸುತ್ತೆ. ಈ ಸರನ್ ಸೈಡಿಗೆ ತೆಗ್ದಿಡೋವರೆಗೂ ನನ್ ತಲೆನೋ ಹೋಗಲ್ಲ ಅನ್ಸುತ್ತೆ. ಅಪ್ಪ, ಈ ಸೀರೆನೂ ತೆಗ್ದು ಹಾಕ್ಬೇಕು, ಇಲ್ಲಾಂದ್ರೆ ನನ್ ತಲೆ ಚಿಟ್ಟಿಡ್ದು ಹೋಗುತ್ತೆ. ಹಾಸಿನಿ ಹಾಸಿನಿ ಹಾರ ಹಾಕೋ. ನಿಂತ್ಕೊಳ್ಳೋ, ಹೋಗಕ್ ಬಿಡು. ನಿನ್ ಸರದ್ ಬಗ್ಗೆ ಪದೇ ಪದೇ ಕೇಳಿದ್ರೆ ಡೌಟ್ ಬಂದ್ಬಿಡುತ್ತೆ. ಏನ್ ಬರ್ತಿದ್ದಾಳ ಮಾಮ್? ಏನೋ ಬರೆಯಕ್ಕೆ ಟ್ರೈ ಮಾಡಿದ್ಲು. ನೀನ್ ಡಿಸ್ಟರ್ಬ್ ಮಾಡಿದ್ದಕ್ಕೆ ಅದನ್ನ ಬಿಟ್ಬಿಟ್ಟು ಹುಚ್ಚುಚ್ಚಾಗಿ ಗೀಚ್ಬಿಟ್ಲು. ಪರವಾಗಿಲ್ಲ ಮಾಮ್, ನಾಳೆ ಸೀಕ್ರೆಟ್ನ ಕಂಡಿಡಿಯೋಣ. ಛೇ, ಅಯ್ಯೋ ನಿನ್ನ, ನಾನೊಂದು ಅನ್ಕೊಂಡ್ರೆ ನೀನೊಂದು ಮಾಡ್ತಿದೀಯಲ್ಲೇ. ನೀವೇನ್ ಅನ್ಕೊಂಡ್ರಿ? ಬಿಕ್ಕಿ ಬಿಕ್ಕಿ ಅಳ್ತಿರ್ತೀಯನೋ ಅಂತ ಅನ್ಕೊಂಡ್ಬಂದೆ. ನಾನ್ ಯಾಕ್ರಿ ಅಳ್ಳಿ? ನೀನ್ ಅಳಲ್ವೇ? ನಿನ್ನ ನೋಡಿ ನಾನು ಅಳ್ಬೇಕು ಅಂತ ನನಗೆ ಇವಾಗ ಅರ್ಥ ಆಯ್ತು. ಸುತ್ತಿ ಬಳಸಿ ಮಾತಾಡ್ಬೇಡಿ. ಏನಾದ್ರೂ ಇದ್ರೆ ನೇರವಾಗಿ ಹೇಳಿ. ನನ್ನ ಮಗಳು, ನನ್ನ ಮಗು, ನನ್ನ ಉಲುಜಿ ನನಗೆ ಬೇಕು ಅಂತ ತುಂಬಾ ರಂಪಾಟ ಮಾಡಿದ್ದೆ. ಸರ್ಪದ್ವೀಪದಿಂದ ಮಗುನ್ ಕರ್ಕೊಂಬಂದ್ಮೇಲೆ ಕಾಲಿರೋ ಸಾಕ್ಸ್ ತೆಗೆದ್ರೆ ಹಾವಾಗ ಬದಲಾಗ್ಬಿಡುತ್ತೆ ಅಂತ ಹೆದರ್ಕೊಂಡಿಯೋ ಹೊರತು ಪಾದ ಸುಟ್ಟೋಗಿರೋ ವಿಷಯನ ಯಾಕೆ ಹೇಳಿದೆ ನೀನು? ನನಗ್ ಗೊತ್ತಿದ್ರೆ ತಾನೇ ಹೇಳೋದಿಕ್ಕೆ. ನಿನಗೆ ಆಸ್ತಿ ಸಿಗುತ್ತೆ ಅಂತ ಕನಸ್ಕೊಂಡಷ್ಟು ದಿನ ಮಗು ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಥರ ಸಾಕ್ಸ್ ಹಾಕ್ಬೇಕು ಅಂತ ಹಳೇದನ್ನ ಚೇಂಜ್ ಮಾಡ್ಬೇಕಾದ್ರೆ ನೋಡ್ಲಿಲ್ವೇನೆ ನೀನು? ಸಾಕ್ಸ್ ಜಾಸ್ತಿ ಹೊತ್ತು ಹಾಕೊಂಡಿರೋದ್ರಿಂದ ಕಂದ್ ಹೋಗಿದ್ದೇನೋ ಅಂತ ಅನ್ಕೊಂಡೆ. ಛೀ, ನೀನು ಒಬ್ಳು ತಾಯಿನ. ಯಾಕ್ರಿ ಬೈತಿದ್ದೀರಾ? ಬೈಯೋದು ಕಡಿಮೆ ಕಣೆ. ಮಗು ಹತ್ರ ಹೊಟ್ಟೆ ಹಸ್ತಿದೆಯೇನೋ ಅಂತ ಪ್ರೀತಿಯಿಂದ ಎತ್ಕೊಂಡು ಹಾಲು ಕುಡಿಸೋ ತಾಯಂದ್ರಿದ್ದಾರೆ. ಪಾದ ಸುಟ್ಟು ಹೋಗಿ ಗಾಯ ಆಗಿದ್ರು ಕೂಡ ಗೊತ್ತಾಗ್ಲಿಲ್ಲ ಅಂತಿದೆಯಲ್ಲ, ನಿನಗೇನು ಹೇಳಬೇಕು? ಇನ್ನೀವ್ ಭಯಕ್ ಹೋಗ್ಬೇಡಿ. ಬೇಜಾರಾದ್ರೆ ನನ್ ಮೇಕಪ್ ಹಾಳಾಗತ್ತೆ. ನಿನಗೆ ಮೇಕಪ್ ಬೇರೆ ಕೇಡು. ಪೌಡ್ರನ್ನ ಬಳ್ಕೊಂಡ್ರು, ಕಾಡಿಗೆಯಿಂದ ಗೀಚ್ಕೊಂಡ್ರು, ಲಿಪ್ಸ್ಟಿಕ್ನ ತೀಡ್ಕೊಂಡ್ರು, ಓಹೋ ಇವಳು ಒಬ್ಳು ಇದಾಳಲ್ವಾ ಅನ್ನೋ ಥರ ಇರ್ತೀಯ ನೀನು. ನಿಮ್ಗಿಷ್ಟ ಬಂದಂಗ್ ಬೈಕೊಳ್ಳಿ. ನಿಮ್ ಜೊತೆ ಜಗಳ ಮಾಡಕ್ ಆಗಲ್ಲ. ಮಗು ಪಾದನ ಸುಟ್ಟಿರೋ ಅಂತ ನಮ್ಮ ಮಾಮ್ಗೆ ಏನೋ ಅಂತ ಇಲ್ಲ ನೀನು. ಇನ್ನು ನನಗೇನ ಅಂತೀಯ? ತಿಲೋತ್ತಮ ಅತ್ತೆ ಹತ್ರ ಜಗಳ ಮಾಡಿದ್ರೆ ಮಗು ಕಾಲಿಗೆ ಹಾಗಾಗಿದೆ ಅಂತ ಅವ್ರು ಕೊಡ್ತೀನಿ ಅಂದಿದ್ ನಷ್ಟ ಪರಿಹಾರ ಅವ್ರು ಕೊಡದೇ ಇರ್ಬೋದಲ್ವೇನ್ರಿ? ಆಯ್ಸಿ, ಅದಕ್ಕೆ ನೀನು ಆಸೆ ಪಡ್ತಿದ್ಯಾ? ನಮ್ಮ ಮಾಮ್ ಆ ಕ್ಷಣಕ್ಕೆ ಮಾತು ಬದಲಾಯಿಸಿ ತಪ್ಪಿಸ್ಕೊಂಡ್ಬಿಡ್ತಾರೆ. ನಿನ್ನ ಕೋಟ್ಯಾಧೀಶ್ವರಿಯಾಗಿ ಮಾಡ್ತಾರೆ ಅಂತ ಕನ್ಸೆಲ್ಲ ಕಾಣ್ಬೇಡ. ಮಾತಂತೂ ಕೊಟ್ಟಿದಾರಲ್ಲ, ಅದನ್ನ ಹೇಗ್ ಉಪಯೋಗಿಸ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನಮ್ಮ ಮಾಮ್ ಹಾಕೋ ಬಿಸ್ಕೆಟ್ಗೆ ಆಸೆ ಪಡಬೇಡ್ವೆ. ನಾಯಿ ಥರ ನೋಡ್ತಾರೆ ನಿನ್ನ. ಚಿಕ್ಕ ಯಜಮಾನ್ರೆ, ಅತ್ತೆ ಏನಾದ್ರೂ ಬಿಸ್ಕೆಟ್ ಎಸಿದ್ರೆ ಅದನ್ನ ನಾನು ಓಡ್ ಹೋಗಿ ತಗೋತೀನಿ. ಆದ್ರೆ ಅದು ಬಂಗಾರದ ಬಿಸ್ಕೆಟ್ ಆಗಿರ್ಬೇಕು.